ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ನನ್ನ ಚಾನಲಲ್ಲಿರುವಂಥ ವೀಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಕೂಡ ಮಾಡಿ. ನಾನಿವತ್ತು ಕಂಚಲ ಫ್ರೈ ರೆಸಿಪಿನ ಹೇಳ್ಕೊಡ್ತೀನಿ. ಈ ರೀತಿ ನೀವು ಫ್ರೈ ಮಾಡಿದ್ರಿ ಅಂದರೆ ಒಂಚೂರು ಕಹಿ ಅನಿಸಲ್ಲ. ಮೊದಲಿಗೆ ಕಂಚಲನ ಈ ಥರ ದೊಡ್ಡ ದೊಡ್ಡ ಪೀಸಾಗಿ ರೌಂಡಾಗಿ ಕಟ್ ಮಾಡ್ಕೊಳ್ಳಿ. ನಡುವಲ್ಲಿರುವಂತಹ ಕಂಚಲದ ಭಾಗನ ತೆಗೆದ್ಬಿಟ್ಟು ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ, ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕಿ ಒಂದು 10 ನಿಮಿಷ ನೆನೆಯೋದಕ್ಕೆ ಇಟ್ಬಿಡಿ, ಕಹಿ ಹೋಗುತ್ತೆ ಅಂತ. ಅದಾದಮೇಲೆ ಇವಾಗ ಮಸಾಲೆಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿನ ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೊಂಡ್ಮೇಲೆ ಅದಾದಮೇಲೆ ಇವಾಗ ಒಂದು 5-6 ಗುಂಟೂರು ಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡ್ಮೇಲೆ ಮತ್ತೆ ಒಂದು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವೆಲ್ಲನೂ ಫ್ರೈ ಮಾಡಿರೋದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1-2 ಸ್ಪೂನ್ ಆಗುವಷ್ಟು ಕಾಯಿ ತುರಿ, ಜಾಸ್ತಿ ಕಾಯಿ ತುರಿ ಬೇಡ, 2 ಸ್ಪೂನ್ ಆಗುವಷ್ಟು ಕಾಯಿ ತುರಿನ ಹಾಕ್ಕೊಂಡು ತರಿಯಾಗಿ ರುಬ್ಬಿಟ್ಕೊಳ್ಳಿ. ಅದಾದಮೇಲೆ ನಾವು ಆವಾಗಲೇ ಹಾಗಲಕಾಯಿನ ನೆನೆಯೋದಕ್ಕೆ ಇಟ್ಬಿಟ್ಟಿದ್ದೀವಿ ನೋಡಿ, ಅದರಿಂದ ಹಿಂಡಿ ತೆಗೆದು, ಮೊಸರಿನದಿಂದ ಹಿಂಡಿ ತೆಗೆದು ತವಕ್ಕೆ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಒಂದು 10 ನಿಮಿಷ ಫ್ರೈ ಮಾಡಿಕೊಡಿ. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಕಹಿ ಒಂಚೂರು ಇರಲ್ಲ. ನಾವು ಮೊಸರಲ್ಲಿ ಹಾಕಿಟ್ಟಿದ್ದನ್ನು ಹಿಂಡಿ ತೆಗಿಬೇಕು, ಹಾಗೇ ಹಾಕ್ಕೊಂಡು ಫ್ರೈ ಮಾಡೋದಲ್ಲ. ಹಿಂಡಿ ತೆಗೆದು ಫ್ರೈ ಮಾಡ್ಕೊಂಡ್ಮೇಲೆ ನಾವು ಆವಾಗಲೇ ತರಿಯಾಗಿ ಏನು ರುಬ್ಬಿಟ್ಕೊಂಡಿದ್ದೀವಿ ಅದನ್ನು ಸ್ಟಫ್ ಮಾಡಿಬಿಟ್ಟು ಅದರ ನಡುವೆ ಎಲ್ಲ ಹಾಕಿ ಮತ್ತೆ ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದನ್ನೆಲ್ಲ ಹಾಗೆ ಇಟ್ಟು ಮತ್ತು ಉಳಿದಿರೋ ಮಸಾಲೆನೂ ಮತ್ತೆ ಅದಕ್ಕೆ ಸೇರಿಸ್ಬಿಟ್ಟು ರುಚಿಗೆ ಬೇಕಾಗಿರುವಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ತುಂಬ ಡ್ರೈ ಆಗಿ ಬಣ್ಣ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗೇ ಫ್ರೈ ಮಾಡಿದರೆ ಅಂದರೆ ಆಯಿತು. ಹಾಗಲಕಾಯಿ ಫ್ರೈ ರೆಡಿ ಆಗಿರುತ್ತೆ. ಟ್ರೈ ಮಾಡಿ.